ಸ್ನೇಹಿತರೆ ನಮಸ್ಕಾರ. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯ ರೀತಿಯಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಗಮನವನ್ನು ಸೆಳೆದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧಿಗಳು ಆಗ್ತಾರೆ ಅನ್ನೋದು ಕಳೆದ 2 ತಿಂಗಳಿನಿಂದ ಇದ್ದಂಥ ಕುತೂಹಲ. ಜೊತೆಗೆ ಸುಮಲತಾ ಅಂಬರೀಷ್ ಅವರ ಭವಿಷ್ಯದ ಬಗ್ಗೆ ಕೂಡ ಭಾರಿಷ್ಟು ಚರ್ಚೆ ಆಗಿತ್ತು. ರಾಜಕೀಯ ಭವಿಷ್ಯ ಹೇಗಿರುತ್ತೆ, ಯಾವ ಪಾರ್ಟಿಯಿಂದ ಅವರು ಚುನಾವಣಾ ಕದನಕ್ಕೆ ಇಳಿತಾರೋ ಇಲ್ವಾ, ಇಳಿದೇ ಇದ್ದರೆ ಏನು ಮುಂದೆ ಕತೆ, BJP ಸೇರ್ತಾರೋ ಸೇರಲ್ವಾ, ಕಾಂಗ್ರೆಸ್ಗೆ ಹೋಗ್ತಾರಾ, ಹೀಗೆ ಇಂತಹ ನೂರಾರು ಪ್ರಶ್ನೆಗಳಿಗೆ ಕೊನೆಗೂ ಕೂಡ ಮೊನ್ನೆ ಉತ್ತರ ಸಿಕ್ಕಿದೆ. ಸುಮಲತಾ ಅಂಬರೀಷ್ ಅವರು ಎಂಡ್ ಆಫ್ ದಿ ಡೇಗೆ BJPಗೆ ಸೇರ್ಪಡೆಗೊಂಡಿದ್ದಾರೆ ಅಧಿಕೃತವಾಗಿ. ಈಗ ಸುಮಲತಾ ಅಂಬರೀಷ್ ಅವರು BJPಯ ಸದಸ್ಯೆ. ಅಷ್ಟು ಮಾತ್ರವಲ್ಲ, ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಘೋಷಣೆಯನ್ನೇ ಅವರು ಮಾಡಿದ್ದಾರೆ. ಜೊತೆಗೆ ನನ್ನ ಬೆಂಬಲ ಮೈತ್ರಿಯ ಅಭ್ಯರ್ಥಿಗೆ ಇರುತ್ತೆ ಅನ್ನೋದನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಅವರ ರೂಟ್ ಕ್ಲಿಯರ್ ಆದಂತಾಯಿತು. ಬಟ್ ಸುಮಲತಾ ಅಂಬರೀಷ್ ಅವರು ಇದಕ್ಕೆ ಒಪ್ಪಲಿಕ್ಕೆ ಅದರ ಹಿಂದೆ ನಡೆದಂಥ ಚರ್ಚೆಗಳು ಒಂದಲ್ಲ ಎರಡಲ್ಲ. ಕೊನೆ ಹಂತದವರೆಗೂ ಕೂಡ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ BJP ಇಟ್ಕೊಳ್ಬೇಕು, ಜೊತೆಗೆ ನನಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಶತಪ್ರಯತ್ನವನ್ನು ಮಾಡ್ತಾ ಬಂದರು. ಅದಕ್ಕೆ ಬದಲಾಗಿ BJP ಅವರು ಬೇರೆ ಬೇರೆ ಆಫರ್ಗಳನ್ನು ಕೊಡ್ತಾ ಬಂದರು. ಬಟ್ ಅಂತಿಮವಾಗಿ ಸುಮಲತಾ ಅವರನ್ನು ಸಮಾಧಾನ ಮಾಡೋಕ್ಕೆ ಕೊಟ್ಟಿದ್ದು 2 ಆಫರ್. ಆ 2 ಆಫರ್ ಏನು, ಅದರ ಫಲ ಹೇಗಿರುತ್ತೆ, ಜೊತೆಗೆ ಮಂಡ್ಯದ ಅಭಿವೃದ್ಧಿಗೆ ಇನ್ನಷ್ಟು ನಾನು ಕೆಲಸವನ್ನು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರಲ್ಲ, ಅದರ ಹಿಂದಿನ ಕಾರಣ ಏನು, ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಗೆ ಗೊತ್ತಿರೋ ಹಾಗೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ 2ನೇ ಬಾರಿ ಸ್ಪರ್ಧೆಯನ್ನು ಮಾಡಬೇಕಾಗಿತ್ತು. ಕಳೆದ ಬಾರಿಯ ಚುನಾವಣೆಯಲ್ಲಿ ಅವರು ಗೆದ್ದಿದ್ದು, ಆ ಚುನಾವಣೆಯನ್ನು ಅವರು ಎದುರಿಸಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಎದುರಾದಂತಹ ಸವಾಲುಗಳು, ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ಇವೆಲ್ಲವನ್ನು ಕೂಡ ಗೆದ್ದು ಅಂತಿಮವಾಗಿ ಚುನಾವಣಾ ಕಣದಲ್ಲೂ ಕೂಡ ಗೆದ್ದು ಸಾಧನೆಯನ್ನು ಮಾಡಿದವರು ಸುಮಲತಾ ಅಂಬರೀಷ್ ಅವರು. ಸ್ವಾಭಿಮಾನಿ ಎನ್ನುವಂತಹ ಪಟ್ಟದ ಮೂಲಕ ಸ್ವಾಭಿಮಾನಿ ಎನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿ ಸ್ವಾಭಿಮಾನಿ ಸುಮಲತಾ ಅವರಿಗೆ ಗೆಲುವು ದೊರಕಿಸಿಕೊಡೋದ್ರಲ್ಲಿ ಸಾಕಷ್ಟು ಜನರ ಪಾತ್ರ ಇದೆ. ಯಶು, ದರ್ಶನ್, ಹಾಗೆ ಇನ್ನಿತರ ನಟರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಇವತ್ತು BJP ಜೊತೆಗೆ ಗುರುತಿಸ್ಕೊಂಡಿರುವಂಥ ಸಚ್ಚಿದಾನಂದ ಇರ್ಬೋದು, ಎಲ್ಲರೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಇಂಥದ್ದೊಂದು ಸವಾಲು ಮತ್ತೆ ಎದುರಾಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಅವ್ರ ಕನಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಲ್ಲ. ಅವರು ಏನನ್ಕೊಂಡ್ರು, ಆರಂಭದಲ್ಲಿ ಕಾಂಗ್ರೆಸ್ನವರು ನನ್ನ ಬೆಂಬಲವನ್ನು ಬಯಸ್ತಾರೆ, ಕಾಂಗ್ರೆಸ್ನ ಜೊತೆಗೆ ನಾನು ಕೈ ಜೋಡಿಸಬೇಕಾಗುತ್ತೆ ಅನ್ನುವಂತಹ ಮೆಂಟಲಿ ಪ್ರಿಪರೇಷನಲ್ಲಿ ಇದ್ದರು. ಬಟ್ ಇವರ ಅಹಂಕಾರದ ಧೋರಣೆಗೆ ಮತ್ತು ಇವರ ಅತಿಯಾದಂಥ ಈಗೋಯಿಸ್ಟಿಕ್ ಮನಸ್ಥಿತಿಗೆ ಕಾಂಗ್ರೆಸ್ನವರು ಸೊಪ್ಪು ಹಾಕಲಿಲ್ಲ. ಅದರಲ್ಲೂ ಕೂಡ DK ಶಿವಕುಮಾರ್ ಕ್ಯಾರೇ ಅಂತೇಳಿ ಹೇಳೇ ಇಲ್ಲ. ಹೀಗಾಗಿ ಸಹಜವಾಗಿ ಸುಮಲತಾ ಅಂಬರೀಷ್ ಅವರಿಗೆ BJP ಒಂದೇ ದಾರಿಯಾಗಿ ಉಳಿತು. JDS ಅಸಾಧ್ಯ ಅನ್ನೋದು ಮುಂಚೆನೇ ಗೊತ್ತಾಗಿತ್ತು. ಹೀಗಾಗಿ ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ ಮೋದಿಯ ಜೊತೆಗೆ, ಅಮಿತ್ ಶಾ ಜೊತೆಗೆ, ಸಂತೋಷ್ ಜಿ ಜೊತೆಗೆ, JP ನಡ್ಡಾ ಜೊತೆಗೆ ಮಾತುಕತೆಯನ್ನು ನಡೆಸಿದಂಥ ಸುಮಲತಾ ಅಂಬರೀಷ್ ಅವರು BJPಗೆ ಮೋದಿಗೆ ನನ್ನ ಬೆಂಬಲ ಅನ್ನುವಂಥ ಘೋಷಣೆಯನ್ನು ಮಾಡಿದರು. ಅದು ಆಯಿತು, ಅದು ಮುಗೀತು. ವಿಧಾನಸಭೆ ಚುನಾವಣೆಯಲ್ಲಿ BJP ಹೀನಾಯವಾದಂಥ ಸೋಲನ್ನು ಅನುಭವಿಸಿತು. ಆ ಸಂದರ್ಭದಲ್ಲಿ ಸುಮಲತಾ ಅವರು ತಪ್ಪು ಮಾಡಿದೆ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಆಗ ಒನ್ಸ್ ಅಗೈನ್ ಕಾಂಗ್ರೆಸ್ನವರು ಕರೀತಾರೇನೋ ಅನ್ನುವಂಥ ಬಯಕೆಯನ್ನು ತೋರಿಸ್ತಾರೆ. ಬಟ್ ಕಾಂಗ್ರೆಸ್ನವರು ಒನ್ಸ್ ಅಗೈನ್ ಮೂಸಿನೂ ಕೂಡ ನೋಡೋದಿಲ್ಲ. ಆಗ ಅನಿವಾರ್ಯವಾಗಿ ಮತ್ತೆ BJP ಜೊತೆಗೆ ಕೈ ಜೋಡಿಸಬೇಕಾಗುತ್ತೆ. ಅಷ್ಟರೊಳಗೆ ನೋಡಿ ಮತ್ತೊಂದು ಶಾಕ್ ಎದುರಾಗುತ್ತೆ. ಅದೇ BJP ಮತ್ತು JDSನ ಮೈತ್ರಿ. JDS ಮತ್ತು BJP ಯಾವಾಗ ಮೈತ್ರಿಯನ್ನೇ ಮಾಡಿಕೊಂಡು ಈ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡೋದು ಅಂತೇಳಿ ಕನ್ಫರ್ಮ್ ಆಯ್ತು ನೋಡಿ, ಆವಾಗ ಸುಮಲತಾ ಅಂಬರೀಷ್ ಅವರಿಗೆ ಪುಕ್ಕು ಶುರುವಾಗುತ್ತೆ. ಹೆಚ್ಚು ಕಡಿಮೆ ಡೆಲ್ಲಿಯಲ್ಲಿ ವಾಸ್ತವ್ಯ ಹೂಡುವಂತಹ ಸುಮಲತಾ ಅಂಬರೀಷ್ ಅವರು ಶತಾಯಗತಾಯ ಮಂಡ್ಯವನ್ನು BJP ಇಟ್ಕೊಳ್ಬೇಕು, ಆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಭಾರಿ ಪ್ರಯತ್ನವನ್ನೇ ಮಾಡ್ತಾರೆ. ಬಟ್ ಆ ಪ್ರಯತ್ನ ಫಲ ಸಿಗೋದಿಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ಸುಮಲತಾ ಅಂಬರೀಷ್ ಅವರು ಕೊನೆ ಹಂತದವರೆಗೂ ಕೂಡ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಆ ಸಂದರ್ಭದಲ್ಲಿ BJP ಅವರು ಬೇರೆ ಬೇರೆ ಆಫರ್ಗಳನ್ನು ಕೊಡ್ತಾರೆ. ಇಲ್ಲಮ್ಮ, ಮಂಡ್ಯ ನಿಮಗೆ ಬಿಟ್ಕೊಡೋಕ್ಕಾಗಲ್ಲ, ಬೆಂಗಳೂರು ಗ್ರಾಮಾಂತರ ಕೇಳಿ ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರ ಕೇಳಿ, ನಿಮಗೆ ಚಿಕ್ಕಬಳ್ಳಾಪುರದಿಂದ ಹಿಡಿದು ಯಾವ ಕ್ಷೇತ್ರ ಬೇಕಾದರೂ ಕೇಳಿ ನೋಡೋಣ, ಬೆಂಗಳೂರು ಉತ್ತರ ಇದೆ, ಬೆಂಗಳೂರು ಗ್ರಾಮಾಂತರ ಇದೆ, ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಕೇಳಿ ಅಂತಲೂ ಕೂಡ ಹೇಳ್ತಾರೆ. ಬಟ್ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಕೂಡ ಬೇಡ ಅಂಥೇಳಿ ಹಠ ಹಿಡಿದು ಕೂರ್ತಾರೆ. ಇದಿಷ್ಟು ಒಂದು ಭಾಗ ನಡೀತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ಭಾಗದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ BJP ಮತ್ತೆ 2 ಆಫರನ್ನು ಕೊಡುತ್ತೆ. ಹೆಚ್ಚು ಕಡಿಮೆ 3 ಆಫರು ನಾವು ಕರೆಕ್ಟಾಗಿ ಡಿವೈಡ್ ಮಾಡಿದ್ರೆ, ಇಲ್ಲ ಅಂತೇಳಿದ್ರೆ ಮೇಜರಾಗಿ 2 ಆಫರ್. ಒಂದು ಏನು, ಇನ್ನು ಮುಂದೆ ಬರುವಂತಹ ಚುನಾವಣೆಯಲ್ಲಿ ರಾಜ್ಯಸಭೆಗೆ ಈಕೆಯನ್ನು ಆಯ್ಕೆ ಮಾಡಿಕೊಳ್ಳೋದು. ಯಾರನ್ನು? ಸುಮಲತಾ ಅಂಬರೀಷ್ ಅವರನ್ನು. ಹೌದು, ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗಿ ರಾಜ್ಯಸಭೆಗೆ ಸುಮಲತಾ ಅಂಬರೀಷ್ ಅವರನ್ನು ಆಯ್ಕೆ ಮಾಡಿಕೊಳ್ಳೋದು. ಕೇವಲ ಆಯ್ಕೆ ಮಾಡಿಕೊಳ್ಳೋದು ಮಾತ್ರವಲ್ಲ, ರಾಜ್ಯಸಭೆಯನ್ನು ಪ್ರವೇಶಿಸಿದ ನಂತರ ಇವರಿಗೆ ಸಚಿವ ಸ್ಥಾನವನ್ನು ಕೊಡುವಂಥದ್ದು.
ಅದು ದೊಡ್ಡದೋ ಚಿಕ್ಕದೋ ಮತ್ತೊಂದೋ ಇನ್ನೊಂದು ಗೊತ್ತಿಲ್ಲ. ಬಟ್ ಒಂದು ಸಚಿವ ಸ್ಥಾನವಂತೂ ಕೊಡ್ತೀವಿ ಎನ್ನುವಂತಹ ಮಾತನ್ನು ಕೊಟ್ಟಿದ್ದಾರೆ. ಇಷ್ಟ ಆಯ್ತಲ್ಲ, ಇಷ್ಟ ಆದಮೇಲೆ ಕೇವಲ ಇಷ್ಟಕ್ಕೆ ಸುಮ್ಮನೆ ಆಗಿಬಿಡ್ತಾರೆ ಸುಮಲತಾ? ಇಲ್ಲ, ಇನ್ನೊಂದಿದೆ, ಮೇಜರ್ ಆಗಿರುತ್ತೆ. ಅದೇನೋ ಮಂಡ್ಯದ ಕಂಪ್ಲೀಟ್ ಉಸ್ತುವಾರಿಯನ್ನು ಸುಮಲತಾ ಅಂಬರೀಷ್ ಅವ್ರ ತಲೆ ಮೇಲೆ ವಹಿಸಿಬಿಡೋದು. ಹೌದು, ಮುಂದಿನ ವಿಧಾನಸಭೆ ಚುನಾವಣೆ ಬರೋದ್ರೊಳಗೆ ಮಂಡ್ಯವನ್ನು ಕಂಪ್ಲೀಟಾಗಿ ನಿಮ್ಮ ಹದ್ದುಬಸ್ತಿನಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೆ ಬೇಕಾದಂಥ ತಯಾರಿಯನ್ನು ನೀವು ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದಂಥ ಸಂಘಟನೆಯನ್ನು ನೀವು ಮಾಡಿಕೊಳ್ಬೇಕು. ಸಹಕಾರ, ಸಲಹೆ ಎಲ್ಲವನ್ನು ಕೂಡ ನಾವು ಕೊಡ್ತೇವೆ. ಬಟ್ ಕೆಲಸ ಮಾಡಿ ಅಲ್ಲಿಯ ಕಂಪ್ಲೀಟ್ ಕಂಟ್ರೋಲನ್ನು ನೀವು ತೆಗೆದುಕೊಳ್ಬೇಕು ಅಂಥೇಳಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನು, ಅಂದರೆ ಈ ಎಲೆಕ್ಷನ್ ಉಸ್ತುವಾರಿ ಜೊತೆಗೆ ಎಲೆಕ್ಷನ್ ಮೀರಿದ ನಂತರ ಸಂಘಟನೆ ಉಸ್ತುವಾರಿ, ಈಗ ಅಶೋಕ್ ಏನು ನೋಡ್ಕೊಳ್ತಿದ್ದಾರೆ ನೋಡಿ, ಇದನ್ನು ಸುಮಲತಾ ಹೆಗ್ಲಿಗೆ ಹಾಕಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅದೇ ಕಾರಣಕ್ಕೆ ಅಶೋಕ್ ಅವರಿಗೆ ಸುಮಲತಾ ಅಂಬರೀಷ್ ಅವರು BJPಗೆ ಬಂದಿದ್ದು ಕೂಡ ಇಷ್ಟ ಇಲ್ಲ. ಬಂದಿದ್ದು ಮಾತ್ರವಲ್ಲ, ಮಂಡ್ಯದ ಉಸ್ತುವಾರಿಯನ್ನು ಈಕೆಗೆ ಕೊಟ್ಟಿದ್ದು ಕೂಡ ಇಷ್ಟ ಇಲ್ಲ. ಈಗ ಅಶೋಕ್, ನಾನು ಇಷ್ಟೆಲ್ಲ ಮಾಡಿದೆ, ಈಗ ನನ್ನನ್ನು ಸೈಡ್ಲೈನ್ ಮಾಡ್ತಾರೆ ಅನ್ನೋಂಥ ಬೇಸರವನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಬಟ್ ಏನೂ ಹೊರಗಡೆ ಹೇಳ್ಕೊಳ್ಳೋ ಹಾಗಿಲ್ಲ, ಎಲ್ಲ ಮನಸ್ಸಿನೊಳಗೆ ಇಟ್ಕೊಳ್ಬೇಕು. ಅಶೋಕ್ ಪರಿಸ್ಥಿತಿ ಹೀಗಾಗಿದೆ. ಹೀಗಾಗಿ ಇಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಒಟ್ಟಾರೆ 3 ಜವಾಬ್ದಾರಿಗಳು ಒಲಿತಾ ಇದೆ. ಒಂದು, ರಾಜ್ಯಸಭೆ ಸ್ಥಾನ; ಎರಡನೇದು ಸಚಿವ ಸ್ಥಾನ; ಮೂರನೇದು ಮಂಡ್ಯದ ಉಸ್ತುವಾರಿ ಅನ್ನುವಂಥ ಜವಾಬ್ದಾರಿ. ಈ 3 ಜವಾಬ್ದಾರಿಗಳು ಸುಮಲತಾ ಹೆಗಲಿಗೆ. ಒಂದು, ಲೋಕಸಭೆ ಚುನಾವಣೆಯ ಎಲೆಕ್ಷನನ್ನು ಎದುರಿಸೋದಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟು BJPಗೆ ಸೇರ್ಪಡೆಗೊಂಡಿದ್ದಕ್ಕೆ ಸಿಕ್ಕಂಥ ಅವಕಾಶಗಳು. ಇದನ್ನು ಏನು ಹೇಳ್ತೀರಾ? ಆಮಿಷ ಅಂತೇಳಿ ಹೇಳ್ತಿರೋ, ಅವಕಾಶ ಅಂತೇಳಿ ಹೇಳ್ತಿರೋ, ನಿಮಗೆ ಬಿಟ್ಟಿದ್ದು. ಆದರೆ ಸುಮಲತಾ ಅಂಬರೀಷ್ ಅವರು ಪಕ್ಕಾ ಅವಕಾಶವಾದಿತನವನ್ನು ಪ್ರದರ್ಶನ ಮಾಡಿದರು ಅಂಥೇಳಿ ಯಾವುದೇ ನಿಸ್ಸಂಕೋಚ ಇಲ್ಲದೆ ಹೇಳ್ಬೋದು. ಯಾಕೆ ಹಾಗಂತ ಹೇಳಿದರೆ ಸುಮಲತಾ ಅಂಬರೀಷ್ ಅವರು ಯಾರೂ ಮಾಡದೇ ಇರೋದನ್ನು ಮಾಡಿದ್ರು? ಖಂಡಿತ ಇಲ್ಲ. ರಾಜಕಾರಣ ಅನ್ನೋದೇ ಅವಕಾಶವಾದಿತನ. ಇಲ್ಲಿ ಯಾರಿಗೆ ಲಾಭ ಇದೆ ಅವರು ಇಲ್ಲಿ ಇರ್ತಾರೆ, ಯಾರಿಗೆ ಲಾಭ ಇಲ್ಲ ಅವರು ಅಲ್ಲಿರೋದಿಲ್ಲ. ಅದು ಕಂಪ್ಲೀಟ್ ಸತ್ಯ. ಇಲ್ಲಿ ಸುಮಲತಾ ಅಂಬರೀಷ್ ಅವರು ಕೂಡ ಅದೇ ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಯಾವುದೇ ಕಾರಣಕ್ಕೂ ತನಗೆ ಇಲ್ಲಿ ಅವಕಾಶಗಳು ಕಡಿಮೆ ಆಗಬಾರ್ದು. ಜನಸೇವೆಯನ್ನು ಮಾಡೋದ್ರ ಜೊತೆಗೆ ನಾನು ಕೂಡ ಈ ಹೈ ಪಿಚ್ನಲ್ಲಿ ಯಾವಾಗಲೂ ಕೂಡ ಇರಬೇಕು. ಬೂಮ್ನಲ್ಲಿ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿ, ಅಂದರೆ ಫ್ರಂಟ್ಲೈನು ಕಾರ್ಯಕರ್ತರು ಅಂತ ಏನು ಹೇಳ್ತೀವಿ, ಅಥವಾ ಫ್ರಂಟ್ಲೈನ್ ಮುಖಂಡರು ಅಂತೇಳಿ ಏನು ಹೇಳ್ತೀವಲ್ಲ, ಆ ರೀತಿ ನಾವು ಕೂಡ ಆ ಸಾಲಿನಲ್ಲಿ ಬರಬೇಕು ಅನ್ನೋದು ಇವರ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಈ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅನ್ನೋದು. ಅಂದರೆ ಸುಮಲತಾ ಅಂಬರೀಷ್ ಅವರು ಇಲ್ಲಿ ಪ್ರಮುಖವಾಗಿ ಅವರು ತೆಗೆದುಕೊಂಡಂಥ ನಿರ್ಧಾರ ಏನೋ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಸೈಡ್ಲೈನ್ ಆಗಬಾರ್ದು, BJPಗೆ ಸೇರ್ಪಡೆಗೊಂಡ್ರೂ ಕೂಡ ಸೈಡ್ಲೈನ್ ಆಗಬಾರ್ದು ಅಂತೇಳಿ. ಕಾಂಗ್ರೆಸ್ನಲ್ಲಿ ಹಾಗೆ ಮಾಡೋಕ್ಕಾಗ್ತಿರಲಿಲ್ಲ. DK ಶಿವಕುಮಾರ್ ಬಿಡ್ತಾ ಇರಲಿಲ್ಲ ಇವರನ್ನು ಫ್ರಂಟ್ ಲೈನಿಗೆ ಹೋಗಲಿಕ್ಕೆ. DK ಶಿವಕುಮಾರ್ ಇರೋಷ್ಟು ದಿನ ಬಿಡ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಒಮ್ಮೆ ಬಿಟ್ಟುಬಿಟ್ರು ಅಂತ ಹೇಳಿದ್ರೆ ಮತ್ತೆ ಇವ್ರ ಕಂಟ್ರೋಲಿಗೆ ಅವ್ರು ಸಿಗೋದಿಲ್ಲ ಅನ್ನೋದು ಗೊತ್ತಿದೆ. ಅದೇ ಕಾರಣಕ್ಕೆ DK ಶಿವಕುಮಾರ್ ಹೆಚ್ಚು ಇಂಟ್ರೆಸ್ಟನ್ನು ಸುಮಲತಾ ಅಂಬರೀಷ್ ಅವರ ಬಗ್ಗೆ ತೋರಿಸಲಿಲ್ಲ ಅನ್ನೋದು ಕೂಡ ಸತ್ಯ. ಆಮೇಲೆ ಇನ್ನೊಂದು ನೋಡಿ, ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ಇಷ್ಟೆಲ್ಲ ನಿರ್ಧಾರಗಳಾಗಿದ್ದರು, ಇಷ್ಟೆಲ್ಲ ನಿಲುವುಗಳನ್ನು ತೆಗೆದುಕೊಂಡಿದ್ರು ಕೂಡ ರಾಜ್ಯದ ಯಾವ ನಾಯಕನಿಗೂ ಕೂಡ ಮಾಹಿತಿಯೇ ಇಲ್ಲ. ಬಹುಶಃ ಕರ್ನಾಟಕದವರು ಅಂತೇಳಿ ಸ್ವಲ್ಪ ಇನ್ಫಾರ್ಮೇಷನ್ ಇದ್ದರೆ ಸಂತೋಷ್ ಜಿ ಒಬ್ಬರಿಗೆ, ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯೂ ಇಲ್ಲ. ಅಷ್ಟು ನೀಟಾಗಿ ಪ್ಲಾನ್ ಮಾಡಿಕೊಂಡು ಸುಮಲತಾ ಅಂಬರೀಷ್ ಅವರು ಎಲ್ಲವನ್ನು ಕೂಡ ಡೆಲ್ಲಿಯಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಿರೋದು, ಆರಂಭದಿಂದನೂ ಕೂಡ ಇವರು ರಾಜ್ಯದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನೇ ಮಾಡ್ತಿಲ್ಲ. ಬರೀ ದೆಹಲಿಯ ನಾಯಕರ ಜೊತೆಗೇ ಸಂಬಂಧವನ್ನು ಬೆಳೆಸ್ಕೊಂಡು, ಅಂದರೆ ಸಂಬಂಧ ರಾಜಕೀಯ ಸಂಬಂಧವನ್ನು ಬೆಳೆಸ್ಕೊಂಡು ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿಕೊಂಡು ಆ ರೀತಿಯೇ ಹೋಗ್ತಿದ್ದಾರೆ ಹೊರತು ಇಲ್ಲಿ ಎಲ್ಲೂ ಕೂಡ ರಾಜ್ಯದ ನಾಯಕರ ಜೊತೆಗೆ ಚರ್ಚೆ ಮಾಡೋದಾಗ್ಬೋದು, ಅಥವಾ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳೋದಾಗ್ಬೋದು, ಇದು ಯಾವುದನ್ನು ಕೂಡ ಮಾಡಲೇ ಇಲ್ಲ. ಜಸ್ಟ್ ಹಾಯ್ ಬಾಯ್, ಏನೇ ಇದ್ರೂ ಕೂಡ ಡೆಲ್ಲಿ. ಹೀಗಾಗಿ ಇದು ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಸ್ವಲ್ಪ ನೆಗೆಟಿವ್ ಆಯಿತು. ಇದನ್ನು ಕೂಡ ಸುಮಲತಾ ಅಂಬರೀಷ್ ಅವರು ಬದಲಾಯಿಸಿಕೊಂಡ್ರೆ, ಆಮೇಲೆ ಆಕೆಗೆ ಸಿಗುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡ್ರೆ ಬಹುಶಃ ಅಂಬರೀಷ್ ಅವ್ರಿಗಿಂತನೂ ಕೂಡ ಹೆಚ್ಚಿನ ಸಾಧನೆಯನ್ನು ಸುಮಲತಾ ಅಂಬರೀಷ್ ಅವರು ಮಾಡಬಹುದು. ಬಟ್ ಅದೆಲ್ಲರೂ ಕೂಡ ಅವರ ಕೈಯಲ್ಲೇ ಇರುವಂಥದ್ದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸುಮಲತಾ ಅಂಬರೀಷ್ ಅವರಿಗೆ ಇಂಥದ್ದೊಂದು ಆಫರ್ ಕೊಟ್ಟಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂಥದ್ದೊಂದು ಆಫರನ್ನು ತೆಗೆದುಕೊಂಡ ಸುಮಲತಾ ಅಂಬರೀಷ್ ಅವರು ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸ್ಬೋದು ಅಂತೇಳಿ ನಿಮಗೆ ಅನಿಸುತ್ತಾ? ಮಂಡ್ಯ ಲೋಕಸಭಾ ಕ್ಷೇತ್ರದ ಜನರು ಸುಮಲತಾ ಅವರನ್ನು ಗೆಲ್ಲಿಸೋದವ್ರು ಇರ್ಬೋದು, ಸೋಲಿಸಿದವ್ರು ಇರ್ಬೋದು, ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್ಗೆ.